ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆನಡಾದಲ್ಲಿ ಕೊಲೆಯಾಗಿದ್ದ ಕನ್ನಡಿಗ ಚಂದನ್ ಕುಮಾರ್ ಕೇಸ್ ನಾಳೆ ಬೆಳಗ್ಗೆ 8:30ಕ್ಕೆ ಮೃತದೇಹ ಬೆಂಗಳೂರಿಗೆ ಬರುತ್ತೆ. ಕೆನಡಾದಿಂದ ಚಂದನ್ ಮೃತದೇಹವನ್ನ ಸ್ನೇಹಿತರು ತರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಈ ಘಟನೆ ಇದೆಯಲ್ಲ, ಬಹಳ ನೋವಿನ ಸಂಗತಿ ಇದು. ತಮ್ಮ ಪಾಡಿಗೆ ತಾವು ಇದ್ದಂಥ ಒಬ್ಬ ವ್ಯಕ್ತಿಗೆ ಯಾರೋ ಬಂದು ದುಷ್ಕರ್ಮಿಗಳು ಗುಂಡು ಹಾರಿಸಿ ಕೊಲೆ ಮಾಡಿಬಿಡ್ತಾರೆ. ಅವರನ್ನೇ ನಂಬ್ಕೊಂಡಿದ್ದಂಥ ಒಂದು ಕುಟುಂಬ ಎಷ್ಟು ಕಣ್ಣೀರಿಡ್ತಾ ಇದೆ. ಫೆಬ್ರವರಿ 7ನೇ ತಾರೀಕು ಶೂಟೌಟ್ ಆಗಿತ್ತು. ಕೆನಡಾದಿಂದ ಈಗ ದೆಹಲಿಗೆ ಬಂದು ನಂತರ ಬೆಂಗಳೂರಿಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಫೆಬ್ರವರಿ 14ರಂದು ಟೊರೊಂಟೊದಿಂದ ಪಾರ್ಥಿವ ಶರೀರವನ್ನು ತರಲಾಗ್ತಾ ಇದೆ. ನಾಳೆ ಬೆಳಗ್ಗೆ ಬೆಂಗಳೂರು ಏರ್ಪೋರ್ಟ್ ತಲುಪಲಿದೆ ಮೃತದೇಹ ಅನ್ನೋದು ಗೊತ್ತಾಗ್ತಾ ಇದೆ. ಕಾರ್ಗೋ ಟರ್ಮಿನಲ್ನಲ್ಲಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ. ನಂತರ ನೆಲಮಂಗಲದ ತ್ಯಾಮಗೊಂಡ್ಲುಗೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ತ್ಯಾಮಗೊಂಡ್ಲು ಗ್ರಾಮದಲ್ಲಿ ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಅವ್ರ ತಂದೆ ತಾಯಿಗಳಿಗೆ ಆ ಸುದ್ದಿ ಬಂದ ತಕ್ಷಣ ನಿಮ್ಮ ಮಗ ಇನ್ನಿಲ್ಲ ಅಂತ ಹೇಳಿ ಸುದ್ದಿ ಬಂದ ತಕ್ಷಣ ಪಾಪ ಕುಸಿದು ಹೋಗ್ಬಿಟ್ಟಿದ್ದಾರೆ ಅವರು. ಯಾಕೆಂತ ಅಂದರೆ ಏನೋ ಒಂದು ಮಾಡಬೇಕು, ದುಡ್ದು ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಕೆನಡಾಗೆ ಹೋಗಿದ್ದಂಥ ಮಗ ವಾಪಸ್ ಹೆಣ ಆಗಿ ಊರಿಗೆ ಬರ್ತಾನೆ ಅಂತ ಅಂದರೆ ಯಾವ ತಂದೆ ತಾಯಿಗಳಿಗೆ ತಾನೇ ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ಮತ್ತಷ್ಟು ಅಪ್ಡೇಟ್ಸ್ ಸ್ಮಾಲ್ ಬ್ರೇಕ್ನ ನಂತರ.